ಇರೋ ದಾಸನಿಗೆ ನಿತ್ಯ ನರಕ ದರ್ಶನ ಆಗ್ತಾ ಇದೆ. ಊಟ ಸೇರ್ತಾ ಇಲ್ಲ, ಆರೋಗ್ಯವೂ ಸರಿ ಇಲ್ಲ, ಬೆಳಗ್ಗೆದ್ದು ನಿತ್ಯ ಕರ್ಮಕ್ಕೂ ಪೊರ್ಕಿ ಪರದಾಟ. ಸಾರಥಿಗೆ ಸಿಗುತ್ತಾ ಸರ್ಜಿಕಲ್ ಚೇರ್ ಭಾಗ್ಯ? ಸರ್ಜಿಕಲ್ ಚೇರ್ ವ್ಯವಸ್ಥೆನಾದ್ರೂ ಮಾಡಿಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಅನಾರೋಗ್ಯದ ಸಮಸ್ಯೆಯನ್ನ ಮುಂದಿಟ್ಟಿದ್ದಾರೆ. ಹಾಗಾಗಿ ಸಿಗಬಹುದಾ ಅನ್ನೋದು ಪ್ರಶ್ನೆ. ಈ ಮನೆ ಊಟ ಬೇಕು ಅಂದ್ರೆ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಕೆ ಆಗಬೇಕು, ಕೋರ್ಟ್ನ ಆದೇಶ ಬೇಕು, ಸೂಚನೆ ಬೇಕು. ಮನೆ ಊಟ ಬೇಕು ಅಂದ್ರೆ ಈಗ ಸರ್ಜಿಕಲ್ ಚೇರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಅವಶ್ಯಕತೆ ಇರಲ್ಲ. ಬದಲಾಗಿ ವೈದ್ಯಾಧಿಕಾರಿಗಳು, ಜೈಲಿನ ವೈದ್ಯರು ಯಾರಾದ್ರೂ ಅವರ ಆರೋಗ್ಯ ತಪಾಸಣೆ ಮಾಡಿ, ಇಲ್ಲ ಅವರಿಗೆ ಸಮಸ್ಯೆ ಇದೆ ಅಂತ ಏನಾದ್ರೂ ಒಂದು ರಿಪೋರ್ಟ್ ಕೊಟ್ರೆ ಜೈಲಿನ ಅಧಿಕಾರಿಗಳ ವ್ಯವಸ್ಥೆ ಮಾಡಿಬಿಡ್ತಾರೆ. ಇಂದು ಮತ್ತೆ ದರ್ಶನ್ ಆರೋಗ್ಯ ತಪಾಸಣೆ ಮಾಡ್ತಾರೆ. ಸರ್ಕಾರಿ ವೈದ್ಯರಿಂದ ನಡೆಯಲಿರುವಂತಹ ಚೆಕಪ್. ದರ್ಶನ್ ಅನಾರೋಗ್ಯದ ದಾಖಲೆಯನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನೀಡಿದ್ದಾರೆ. ವೈದ್ಯಕೀಯ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ ವೈದ್ಯರು. ವೈದ್ಯರ ಸಲಹೆ ಅಂತೆ ಮತ್ತೆ ಈಗ ಸರ್ಕಾರಿ ವೈದ್ಯರು ಪರಿಶೀಲನೆ ಮಾಡಿದ ಬಳಿಕ ಹೌದು ಅವರ ಅನಾರೋಗ್ಯ ಇದೆ ಅವರಿಗೆ, ಹಾಗಾಗಿ ಸರ್ಜಿಕಲ್ ಚೇರ್ ವ್ಯವಸ್ಥೆ ಮಾಡಿ ಅಂತ ಏನಾದ್ರೂ ಹೇಳಿದ್ರೆ ಆಗ ಜೈಲಿನ ಅಧಿಕಾರಿಗಳು ಸೂಚನೆ ಕೊಡ್ತಾರೆ. ಫ್ಯಾಮಿಲಿಯವರು ಕೊಡಬೇಕಾಗತ್ತೆ. ಒಂದು ಸರ್ಜಿಕಲ್ ಚೇರ್ ಅನ್ನ ತಂದು ಕೊಟ್ರೆ ಅದನ್ನ ಅವರ ಕೊಠಡಿಯಲ್ಲಿ ಶಿಫ್ಟ್ ಕೂಡ ಮಾಡ್ತಾರೆ ಅಧಿಕಾರಿಗಳು ಅಂತ. ಈಗ ಪತ್ನಿ ವಿಜಯಲಕ್ಷ್ಮಿ ಅವರು ಕೊಟ್ಟಿರುವಂತಹ ರಿಪೋರ್ಟ್ ನಡೆಯಲ್ಲ. ಈಗ ಅವರೇನು ಅನಾರೋಗ್ಯದ ಸಮಸ್ಯೆ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರಲ್ಲ, ಅದನ್ನ ಪರಿಶೀಲನೆ ಮಾಡಿ ಈಗ ಸರ್ಕಾರಿ ವೈದ್ಯರನ್ನ ಕರೆಸಿ ಜೈಲಿನ ಅಧಿಕಾರಿಗಳು ಮತ್ತೊಮ್ಮೆ ಅವರ ಆರೋಗ್ಯ ತಪಾಸಣೆ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ರೇಣುಕಾರಾಧ್ಯ, ಒಟ್ನಲ್ಲಿ ನರಕ ದರ್ಶನ ಅಂತ ಅನ್ಸುತ್ತೆ ಬಳ್ಳಾರಿ ಜೈಲಲ್ಲಿ. ಕಾರಣ ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಿಲ್ಲ, ನಿತ್ಯ ಕರ್ಮಕ್ಕೂ ಕೊನೆಗೆ ಪರದಾಟ ಆಗ್ತಾ ಇದೆ. ಸೊ ಇವತ್ತು ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಸರ್ಕಾರಿ ವೈದ್ಯರು ಬಂದು ತಪಾಸಣೆ ಮಾಡಿ ಅನಾರೋಗ್ಯ ಇದೆ ಅಂತ ಸಾಬೀತುಪಡಿಸಿದ್ರೆ, ಒಂದು ರಿಪೋರ್ಟ್ ಕೊಟ್ರೆ ಆಗ ಸರ್ಜಿಕಲ್ ಚೇರ್ ಸಿಗಬಹುದಾ ಅಟ್ಲೀಸ್ಟ್ ದರ್ಶನ್ ಅವರಿಗೆ? ಗುಡ್ ಮಾರ್ನಿಂಗ್ ಶ್ರುತಿ. ದರ್ಶನ್ ಅವರು ವಿಚಾರವಾಗಿ ಹೇಳೋದಾದ್ರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ದರ್ಶನ್ ಅವರು ಒಂದು ರೀತಿ ರಾಜನಂತೆ ಇದ್ರು. ಏನು ಕೇಳಿದ್ರು ಕೂಡ ದರ್ಶನ್ ಅವ್ರಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅತ್ಯಂತ ಈಸಿಯಾಗಿ ಅವರಿಗೆ ಸಿಗ್ತಾ ಇತ್ತು. ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಆ ರೀತಿಯಾದ ವ್ಯವಸ್ಥೆ ಇಲ್ಲ. ಯಾಕಂದರೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಮೊದಲಿನಿಂದನೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಅವರು ಪ್ರತಿಯೊಂದು ವಿಷಯಕ್ಕೂ ಕೂಡ ಗೋಗರಿಬೇಕಾದ ಒಂದು ಸಮಯ ಇದು ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ ದರ್ಶನ್ ಅವರಿಗೆ ಅಲ್ಲಿ ಸಿಗರೇಟ್ ಸಿಗ್ತಾ ಇತ್ತು, ಜೊತೆಗೆ ಕಾಫಿ ಸಿಗ್ತಾ ಇತ್ತು, ಬೇರೆ ಬೇರೆ ಅವ್ರು ಏನು ಕೇಳ್ತಾರೆ ಅದೆಲ್ಲ ವ್ಯವಸ್ಥೆಯನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮಾಡ್ತಾ ಇದ್ರು. ಆದರೆ ಈಗ ದರ್ಶನ್ ಅವರು ಊಟದಿಂದ ಹಿಡಿದು ನಿತ್ಯ ಕರ್ಮಕ್ಕೂ ಕೂಡ ಕಷ್ಟಪಡ್ತಕ್ಕಂಥ ಪರಿಸ್ಥಿತಿ ಈಗ ನಿರ್ಮಾಣವಾಗಿರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಅವರಿಗೆ ಒಂದಷ್ಟು ಸಮಸ್ಯೆಗಳಿವೆ. ಅವು ಕೈ ನೋವಾಗಿರ್ಬೋದು, ಬೆನ್ನು ನೋವಾಗಿರ್ಬೋದು, ಅದೇ ರೀತಿಯಾಗಿ ಅವರಿಗೆ ಒಂದಷ್ಟು ಮೋಷನ್ ಸಮಸ್ಯೆ ಕೂಡ ಇದೆ ಅಂತ ಈಗಾಗಲೇ DIG ಅವರು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಹೀಗಾಗಿ ದರ್ಶನ್ ಅವರು DIG ಅವರ ಬಳಿ ಒಂದು ಸರ್ಜಿಕಲ್ ಚೇರ್ ಅಥವಾ ಏನು ಜೈಲಿನಲ್ಲಿ ಒಂದು ವೆಸ್ಟರ್ನ್ ಕಮೌಂಡ್ ಮಾಡಿಕೊಡಿ ಅಂತ ಒಂದು ಮನವಿಯನ್ನು ಮಾಡಿದಂತೆ. ಹೀಗಾಗಿ DIG ಅವರು ನಾವು ಯಾವುದೇ ಕಾರಣಕ್ಕೂ ಅಲ್ಲಿ ನಾವು ವೆಸ್ಟರ್ನ್ ಟಾಯ್ಲೆಟ್ ನಿರ್ಮಾಣ ಮಾಡೋಕ್ಕಾಗಲ್ಲ, ಬದಲಿಗೆ ಒಂದು ಸರ್ಜಿಕಲ್ ಚೇರ್ನ ಕೊಡಬೇಕು. ಆದರೆ ಅದಕ್ಕೆ ಬದಲಾಗಿ ನೀವು ಏನು ಮೆಡಿಕಲ್ ಡಾಕ್ಯುಮೆಂಟ್ಸನ್ನು ನಮಗೆ ಕೊಡಬೇಕು ಅಂತ ಹೇಳಿದರು. ಹೀಗಾಗಿ ಮೊನ್ನೆ ದರ್ಶನ್ ಪತ್ನಿ ಅವರು ಏನು ಬಂದಿದ್ರು, ಆ ಸಂದರ್ಭದಲ್ಲಿ ಆ ಸಮಸ್ಯೆಗೆ ಸಂಬಂಧಪಟ್ಟ ದಾಖಲೆಗಳನ್ನು ಮತ್ತು ಮೆಡಿಕಲ್ ರಿಪೋರ್ಟ್ಗಳನ್ನು ಕೊಟ್ಟಿದ್ರು. ಆದರೆ ಜೈಲಿನ ಅಧಿಕಾರಿಗಳು ಅವನ್ನ ಅಧಿಕೃತವಾಗಿ ಪರಿಗಣಿಸಿಲ್ಲ. ಬದಲಾಗಿ ಅವುಗಳನ್ನು ಜಸ್ಟ್ ಒಂದು ರೆಫರೆನ್ಸ್ ಅಂತ ಪಡೆದ್ಬಿಟ್ಟು ಈಗ ಸರ್ಕಾರಿ ವೈದ್ಯರ ಮೂಲಕ, ಅಂದರೆ ತಜ್ಞ ವೈದ್ಯರ ಮೂಲಕ ಪರಿಶೀಲನೆ ಮಾಡಿಸ್ತಾರೆ ಇವತ್ತು. ಆ ಬಳಿಕ ಅವರಿಂದ ಒಂದು ವರದಿಯನ್ನು ಪಡೆದು ಅದನ್ನು ಮೇಲಧಿಕಾರಿಗಳಿಗೆ ಬಳ್ಳಾರಿಯ ಜೈಲು ಅಧೀಕ್ಷಕ್ಕೆ ಕಳಿಸ್ತಾರೆ. ಆ ನಂತರ ಸರ್ಜಿಕಲ್ ಚೇರನ್ನು ಕೊಡಬೇಕಾ ಅಥವಾ ಬೇಡವಾ ಅನ್ನೋದನ್ನ ಇಲ್ಲಿ ನಿರ್ಧಾರ ಮಾಡ್ತಾರೆ. ಶ್ರುತಿ. ಓಕೆ ರೇಣುಕಾರಾಧ್ಯ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ಕಂಬಿ ಎಣಿಸ್ತಾ ಇರುವ ಕಾಟೇರನಿಗೆ ಈ ವಾರ ಡಬಲ್ ಟ್ರಬಲ್ ಶುರುವಾಗಂತೆ ಕಾಣಿಸ್ತಾ ಇದೆ. ಒಂದು ಕಡೆ ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರುವಾಗಿದ್ರೆ, ಮತ್ತೊಂದು ಕಡೆ ಸ್ಪೆಷಲ್ ಕೋರ್ಟ್ಗೆ ಮನವಿ ಸಲ್ಲಿಸುವ ಸಾಧ್ಯತೆ ಕೂಡ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕೊಲೆ ಸಾರಥಿಗೆ ಈ ವಾರ ಎರಡೆರಡು ಸಂಕಷ್ಟ. ಚಾರ್ಜ್ ಶೀಟ್ ಸಲ್ಲಿಕೆಗೆ ಕೌಂಟ್ ಡೌನ್ ಶುರು.
ಪರಪ್ಪನ ಅಗ್ರಹಾರದಲ್ಲಿ ತನ್ನ ಪಟಾಳಂ ಜೊತೆ ಬಿಂದಾಸ್ ಆಗಿದ್ದ ಆರೋಪಿ ದರ್ಶನ್ ಬಳ್ಳಾರಿ ಜೈಲಲ್ಲಿ ಬಳಲಿ ಬೆಂಡಾಗಿದ್ದಾನೆ. ಇಷ್ಟು ಸಾಲದಕ್ಕೆ ಇದೀಗ ಕಾಟೇರನಿಗೆ ಒಂದೇ ವಾರದಲ್ಲಿ ಎರಡೆರಡು ಸಂಕಷ್ಟ ಎದುರಾಗಲಿವೆ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಮುದ್ದೆ ಮುರಿತಾ ಇರೋ ದರ್ಶನ್ಗೆ ಸಾಲು ಸಾಲು ಸಂಕಷ್ಟ ಬೆನ್ನೇರಿದಂತಿದೆ. ಕರಿಯನ ಪಾಲಿಗೆ ಈ ವಾರ ಕರಾಳ ದಿನ ಅಂತಾನೆ ಹೇಳಬಹುದು. ಇದೇ ವಾರ ದಾಸನಿಗೆ ಎರಡೆರಡು ಸಂಕಷ್ಟ ಎದುರಾಗಲಿವೆ. ಒಂದು ಕಡೆ ಚಾರ್ಜ್ ಶೀಟ್, ಮತ್ತೊಂದು ಕಡೆ ಸ್ಪೆಷಲ್ ಕೋರ್ಟ್ಗೆ ಮನವಿ ಸಲ್ಲಿಕೆ ದರ್ಶನ್ ಪಾಲಿಗೆ ಕಂಟಕವಾಗಲಿದೆ. ಇಂದು ಅಥವಾ ನಾಳೆ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸಲಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತಿದ್ದಂತೆ ವಿಶೇಷ ನ್ಯಾಯಾಲಯಕ್ಕೆ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಮನವಿ ಮಾಡಲಿದ್ದಾರೆ. ಒಂದು ವೇಳೆ ಸ್ಪೆಷಲ್ ಕೋರ್ಟ್ಗೆ ಸರ್ಕಾರ ಅನುಮತಿ ನೀಡಿದ್ರೆ ದರ್ಶನ್ಗೆ ಸಂಕಷ್ಟಗಳ ಸರಮಾಲೆಯೇ ಎದುರಾಗಲಿದೆ. ಸ್ಪೆಷಲ್ ಕೋರ್ಟ್ಗೆ ಆದೇಶವಾದರೆ ಕೊಲೆ ಪ್ರಕರಣದ ವಿಚಾರಣೆ ನಿರಂತರವಾಗಿ ತೀವ್ರಗತಿಯಲ್ಲಿ ನಡೆಯಲಿದೆ. ವಾರದಲ್ಲಿ 2-3 ದಿನ ವಿಚಾರಣೆ ನಡೆಸುವ ಸಾಧ್ಯತೆ ಇದೆ. ಹೀಗಾಗಿ ಈ ವಾರ ದರ್ಶನ್ಗೆ ಎರಡೆರಡು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪರಪ್ಪನ ಅಗ್ರಹಾರದಲ್ಲಿ ಬಿಂದಾಸ್ ಆಗಿದ್ದ ದರ್ಶನ್ ಏನು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಈತನ ದರ್ಬಾರ್ಗೆ ಕಾರಣರಾಗಿದ್ದ ಆ ಅಧಿಕಾರಿಗಳಿಗೆ ಟೆನ್ಷನ್ ಶುರುವಾಗಿದ್ದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆಯಂತೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಟೀ ಬಾಸ್ಗೆ ಆತಿಥ್ಯ ನೀಡಿದ್ದ ಅಧಿಕಾರಿಗಳಿಗೆ ಟೆನ್ಷನ್. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್. ಕೊಲೆ ಆರೋಪದಲ್ಲಿ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ದರ್ಶನ್ಗೆ ಫುಲ್ ಹೈಫೈ ಫೆಸಿಲಿಟಿ ನೀಡಲಾಗ್ತಿತ್ತು. ಪ್ರಭಾವಿಗಳ ಸೂಚನೆ ಮೇರೆಗೆ ಕೆಲ ಅಧಿಕಾರಿಗಳು ದಾಸನಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕೊಡ್ತಿದ್ರು. ಮೋಸ್ಟ್ ನಟೋರಿಯಸ್ ರೌಡಿಗಳಾದ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಕುಳ್ಳ ಸೀನಾ ಜೊತೆ ಕಾಣಿಸಿಕೊಂಡ ಫೋಟೋ ವೈರಲ್ ಆಗ್ತಿದ್ದಂತೆ ಎಚ್ಚೆತ್ತ ಅಧಿಕಾರಿಗಳು ಹಾಗೂ ಸರ್ಕಾರ ಕೂಡಲೇ ಇದರಲ್ಲಿ ಭಾಗಿಯಾದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರು. ಇದೀಗ ಸಸ್ಪೆಂಡ್ ಆಗಿರೋ ಅಧಿಕಾರಿಗಳಿಗೆ ಟೆನ್ಷನ್. ಇಬ್ಬರು ಸೂಪರಿಂಟೆಂಡೆಂಟ್ ಸೇರಿ 9 ಜನರಿಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಇಂದು ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ. ಖೈದಿಗಳಿಂದ ಹಣ ಪಡೆದು ರಾಜಾತಿಥ್ಯ ನೀಡಿರೋ ಆರೋಪ ಕುರಿತು ತನಿಖೆ ನಡೆಯಲಿದೆ. ಹಣ ಪಡೆದಿದ್ದು ನಿಜಾನಾ? ಯಾರಿಂದ ಹಣ ಪಡೆಯಲಾಗಿದೆ? ಯಾವ್ಯಾವ ಅಧಿಕಾರಿಗೆ ಎಷ್ಟೆಷ್ಟು ಹಣ ಸಂದಾಯ ಆಗಿದೆ? ಈ ಬಗ್ಗೆ ಅಧಿಕಾರಿಗಳ ಬಾಯಿ ಬಿಡಿಸಲಿದ್ದಾರೆ. ಡಿಸಿಪಿ ಸಾರಾ ಫಾತಿಮಾರಿಂದ ಸೂಪರಿಂಟೆಂಡೆಂಟ್ಗಳ ವಿಚಾರಣೆ ನಡೆಯಲಿದೆ. ಈಗಾಗಲೇ 2 ಇನ್ಸ್ಪೆಕ್ಟರ್, ಓರ್ವ ಎಸಿಪಿ ನೇತೃತ್ವದಲ್ಲಿ ತನಿಖೆ ನಡೆದಿದ್ದು ಪ್ರಾಥಮಿಕ ತನಿಖೆ ವೇಳೆ ಅಧಿಕಾರಿಗಳ ವಿರುದ್ಧ ಸಾಲು ಸಾಲು ಆರೋಪಗಳು ಪತ್ತೆಯಾಗಿವೆ. ಇಂದು ಈ ಬಗ್ಗೆ ವಿಚಾರಣೆ ನಡೆಸಿ ಡಿಸಿಪಿ ಸಾರಾ ಫಾತಿಮಾ ಬಾಯ್ಬಿಡಿಸಲಿದ್ದಾರೆ. ರೌಡಿ ನಾಗನಿಗೆ ಇಂದು ಖಾಕಿ ಡ್ರಿಲ್. ಅಧಿಕಾರಿಗಳು ಇಂದು ನಾಗ, ಕುಳ್ಳ ಸೀನಾ, ಧರ್ಮ ವಿಚಾರಣೆ ನಡೆಸಲಿದ್ದಾರೆ. ಆಕಸ್ಮಿಕವಾಗಿ ನಾಗನೊಂದಿಗೆ ದರ್ಶನ್ ಕಾಣಿಸಿಕೊಂಡ್ರ? ಅವರಿಗೂ ನಾಗನಿಗೂ ಸಂಬಂಧ ಇಲ್ವಾ ಅಂತ ವಿಚಾರಣೆ ನಡೆಸಲಿದ್ದಾರೆ. ಈ ಬಗ್ಗೆ ನಾಗನನ್ನ ವಿಚಾರಣೆ ನಡೆಸಿ ತನಿಖಾ ತಂಡ ಕ್ಲಾರಿಟಿ ಪಡೆಯಲಿದೆ. ಕೋರ್ಟ್ನಿಂದ ಅನುಮತಿ ಪಡೆದು ವಿಚಾರಣೆ ನಡೆಸಲಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊಲೆ ಸಾರಥಿಗೆ ಬೆಂಗಾವಲಾಗಿ ನಿಂತಿದ್ದ ಅಧಿಕಾರಿಗಳನ್ನ ಸರ್ಕಾರ ಅಮಾನತು ಮಾಡಿತ್ತು. ಆದ್ರೆ ಆ ಸಸ್ಪೆಂಡ್ ಕೇವಲ ಕಾಟಾಚಾರಕ್ಕ ಅನ್ನೋ ಮಾತು ಕೇಳೋದು ಸಿಗ್ತಾ ಇದೆ. ಅದಕ್ಕೆ ಕಾರಣ ಏನು? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಕಾಟಾಚಾರಕ್ಕೆ ಡಿ ಅಧಿಕಾರಿಗಳ ಸಸ್ಪೆಂಡ್. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಸುದ್ದಿ. ಸೆಂಟ್ರಲ್ ಜೈಲಲ್ಲಿ ಹಗಲಿರುಳು ಕಳೆದಿದ್ದ ದರ್ಶನ್ನ ನೋಡೋದಕ್ಕೆ ಹಲವು ಕೈದಿಗಳು ದುಂಬಾಲು ಬಿದ್ದಿದ್ರು. ಆದರೂ ಅದಕ್ಕೆ ಚಾನ್ಸ್ ಸಿಕ್ಕಿರಲಿಲ್ಲ. ದಾಸನ ಬೆನ್ನಿಗೆ ನಿಂತಿದ್ದ ಕೆಲ ಅಧಿಕಾರಿಗಳು ಕಾಟೇರನಿಗೆ ಬೇಕಿದ್ದ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು ಅನ್ನೋ ಆರೋಪ ಇದೆ. ಈ ಆರೋಪದ ಮೇಲೆ ಸದ್ಯ 9 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಆದರೆ ಈ ಅಮಾನತು ಕೇವಲ ಕಾಟಾಚಾರಕ್ಕೆ ಅಂತ ಹೇಳಲಾಗ್ತಾ ಇದೆ. ಈವರೆಗೂ 9 ಅಧಿಕಾರಿಗಳನ್ನ ಗೃಹ ಇಲಾಖೆ ಅಮಾನತು ಮಾಡಿದೆ. ಆದರೆ ಈ ಅಮಾನತು ಕೇವಲ ಕಾಟಾಚಾರಕ್ಕೆ ಅಂತ ಹೇಳಲಾಗ್ತಾ ಇದೆ.
ಅಸಲಿಗೆ ಪರಪ್ಪನ ಅಗ್ರಹಾರ ಜೈಲಿನ ಪ್ರಮುಖ ಉಸ್ತುವಾರಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದ ಇಲಾಖೆ ಕಾಟಾಚಾರಕ್ಕೆ ಬೇರೆಯವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ಕುರಿತು ರಿಪಬ್ಲಿಕ್ ಕನ್ನಡ ದಾಖಲೆ ಸಹಿತ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನೀಡಲಿದೆ. ಆ ಇಬ್ಬರ ವಿರುದ್ಧ ಕ್ರಮ ಯಾಕಿಲ್ಲ? ಆಗಸ್ಟ್ 1ರಿಂದ ಇಬ್ಬರು ಸಹಾಯಕ ಅಧೀಕ್ಷಕರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಲಾಗಿದೆ. ಕರ್ಣ ಬಿ ಕ್ಷತ್ರಿ ಸಹಾಯಕ ಅಧೀಕ್ಷಕರಾಗಿ ಜವಾಬ್ದಾರಿಯನ್ನು ನೀಡಲಾಗಿದ್ದು, ಕಾರಾಗೃಹದ ಕಾರ್ಯನಿರ್ವಾಹಕ ಸಿಬ್ಬಂದಿಯ ಕರ್ತವ್ಯ ಹಂಚಿಕೆ, ರಜೆ, ಗೈರು ಹಾಜರಾದ ಸಿಬ್ಬಂದಿಯ ವಿರುದ್ಧ ಶಿಸ್ತು ಕ್ರಮ, ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾದ ಆರೋಪ ಹೊಂದಿರುವ ಸಿಬ್ಬಂದಿಯ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದು, ಕಾರಾಗೃಹಕ್ಕೆ ಪೂರೈಕೆಯಾಗಿರುವ ಎಲೆಕ್ಟ್ರಾನಿಕ್ ಮತ್ತು ಭದ್ರತಾ ಉಪಕರಣಗಳ ನಿರ್ವಹಣೆ ಸದಾಕಾಲ ಸುಸ್ಥಿತಿಯಲ್ಲಿರುವಂತೆ ಕ್ರಮ ವಹಿಸುವುದು, ರೈಫಲ್ ಮತ್ತು ಮದ್ದು ಗುಂಡುಗಳ ನಿರ್ವಹಣೆ, ಬಂಧಿತರ ದಾಖಲೆ ನಿರ್ವಹಣೆ, ತಪಾಸಣೆ ಸಮಯದಲ್ಲಿ ದೊರಕುವ ನಿಷೇಧಿತ ವಸ್ತುಗಳ ನಿರ್ವಹಣೆ, ಬಂದಿಗಳು ಅಥವಾ ಸಿಬ್ಬಂದಿಯಿಂದ ನಿಷೇಧಿತ ವಸ್ತುಗಳು ಸಿಕ್ಕಿದ್ರೆ ದೂರು ದಾಖಲು ಮಾಡುವುದು ಇವರ ಜವಾಬ್ದಾರಿಯಾಗಿರುತ್ತೆ. ಇನ್ನು ಬಿಆರ್ ಅಂದಾನಿ ಶಿಕ್ಷಾ ವಿಭಾಗದ ಸಂಪೂರ್ಣ ಉಸ್ತುವಾರಿಯಾಗಿ ಅಧಿಕಾರ, ಟವರ್ 2 ವಿಭಾಗದ ಬಂದಿಗಳ ತಪಾಸಣೆ ಉಸ್ತುವಾರಿ ನಿರ್ವಹಣೆ, ಸಹಾಯಕ ಅಧೀಕ್ಷಕರು ಪ್ರತಿ ವಾರಕ್ಕೊಮ್ಮೆ ತಮ್ಮ ಅಧೀನದಲ್ಲಿರುವಂತಹ ವಿಭಾಗಗಳ ಆಡಳಿತ ನಿರ್ವಹಣೆ ಪರಿಶೀಲಿಸಿ ಮುಖ್ಯ ಅಧೀಕ್ಷಕರಿಗೆ ವರದಿಯನ್ನು ಸಲ್ಲಿಸಬೇಕು. ಕರ್ತವ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಕಂಡು ಬಂದರೆ ಕ್ರಮಕ್ಕೆ ವರದಿಯನ್ನು ಸಲ್ಲಿಸಲಾಗುವುದು. ನಿತ್ಯ ದಿನಚರಿ ಬರೆದು ಮರುದಿನ ಜೈಲಿನ ಮುಖ್ಯ ಅಧೀಕ್ಷಕರಿಗೆ ಒಪ್ಪಿಸಬೇಕು. ಹೀಗೆ ಇವರಿಬ್ಬರ ಮೇಲೆ ಇಷ್ಟು ಜವಾಬ್ದಾರಿ ಇದ್ರೂ ಸಹಾಯಕ ಅಧೀಕ್ಷಕರಾಗಿದ್ದ ಕರ್ಣ ಬಿ ಕ್ಷತ್ರಿ, ಬಿಆರ್ ಅಂದಾನಿಯನ್ನ ಬಿಟ್ಟು ಬೇರೆ 9 ಮಂದಿ ಅಧಿಕಾರಿಗಳನ್ನು ಅಮಾನತು ಮಾಡಿರೋದು ಕಾಟಾಚಾರಕ್ಕೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸುನೀಲ್ ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.